ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಖ್ಯವಾಗಿ ಈ ದಿನ ಶುಭಗ್ರಹಗಳಾಗಿರುವಂತಹ ಗುರು ಶುಕ್ರರು ನಮಗೆ ಗೊತ್ತು. ಯಾಕಂದರೆ ಗುರು ವಿದ್ಯಾಕಾರಕ, ಜ್ಞಾನಕಾರಕ, ದೇವ ಗುರು ಬೃಹಸ್ಪತಿ ಮತ್ತು ರಾಕ್ಷಸ ಗುರು ಆಗಿರುವಂತಹ ಶುಕ್ರಾಚಾರ್ಯರು, ಶುಕ್ರಗ್ರಹವು, ಎರಡೂ ಗ್ರಹಗಳ ಸಂಯೋಗ ಅನ್ನೋದು ಗುರುವಿನ ಉಚ್ಚಸ್ಥಾನವಾಗಿರುವಂಥ ಎಕ್ಸಾಸ್ಟೇಷನ್ ಹೊಂದಿರುವಂತಹ ಕಟಕ ರಾಶಿಯಲ್ಲಿ ಇವರಿಬ್ಬರ ಒಂದು ಆ ಸಂಯೋಗ ಅನ್ನೋದು ದ್ವಾದಶ ರಾಶಿಗಳಲ್ಲಿ ಕೆಲವೊಂದು ರಾಶಿಗಳಿಗೆ ಅದ್ಭುತವಾಗಿರುವಂತಹ ರಾಜಯೋಗವನ್ನು ನೀಡ್ತಾ ಇದೆ. ಕೆಲವಷ್ಟು ರಾಶಿಗಳಿಗೆ ಮಾಧ್ಯಮಿಕ ಫಲಗಳನ್ನು ನೀಡ್ತಾ ಇದೆ, ಮತ್ತಷ್ಟು ರಾಶಿಗಳಿಗೆ ಪ್ರತಿಕೂಲ ಫಲಗಳನ್ನು ನೀಡ್ತಾ ಇರುತ್ತೆ. ಶುಕ್ರ ಅಂದ್ರೇ ಒಂದು ವಿಲಾಸಮಯ ಜೀವನಕ್ಕೆ, ಕಲಾ, ಸಂಗೀತ, ನೃತ್ಯ ಇತ್ಯಾದಿ ವಿಷಯಗಳಲ್ಲಿ ನಮ್ಮ ಪ್ರತಿಭೆಯನ್ನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಒಂದು ವಿವಾಹಕ್ಕೆ, ಸಂತಾನಕ್ಕೆ ಮತ್ತು ಅದ್ಭುತವಾಗಿರುವಂತಹ ಒಂದು ಸೌಂದರ್ಯದ ಬಗ್ಗೆ ಆಸಕ್ತಿಗೆ ಪ್ರಮುಖವಾಗಿ ಶುಕ್ರನ ಅನುಗ್ರಹ ಅನ್ನೋದು ಇರಬೇಕಾಗಿರುತ್ತೆ. ಮತ್ತು ಈ ಗುರು ಶುಕ್ರರಿಬ್ಬರೂ ಕೂಡ ಕಟಕ ರಾಶಿಯಲ್ಲಿ ಇರುತ್ತಾ ದ್ವಾದಶ ರಾಶಿಗಳಲ್ಲಿ ಈ ಕೆಲವೊಂದು ರಾಶಿಗಳಿಗೆ ಅದ್ಭುತ ರಾಜಯೋಗ ಅಂತ ಹೇಳಿದ್ದೀವಲ್ವ, ಅದರಲ್ಲಿ ಪ್ರಮುಖವಾಗಿ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ ಕೊಡುವಂತಹ ಈ 4 ರಾಶಿಗಳು ಮಿಥುನ, ಕನ್ಯಾ, ವೃಶ್ಚಿಕ ಮತ್ತು ಮೀನರಾಶಿಯವರಿಗೆ ಅನುಕೂಲ ಅಂತ ಹೇಳ್ತಾ ಬಂದಿದ್ದೇವೆ. ಈ 4 ರಾಶಿಗಳಲ್ಲಿ ಈ ಕನ್ಯಾ ರಾಶಿಯವರಿಗೆ ಏಕಾದಶ ಸ್ಥಾನ, ಲಾಭ ಸ್ಥಾನದಲ್ಲಿ ಗುರು ಶುಕ್ರರ ಆಗಮನ ಅನ್ನೋದು ಒಂದು ಅದ್ಭುತ ರೀತಿಯಲ್ಲಿ ಒಂದು ಯೋಗದಾಯಕವಾಗಿರುವಂತಹ ಕಾಲ. ಎಷ್ಟು ದಿನ ಇರುತ್ತೆ? ಯಾಕಂದರೆ ಇಲ್ಲಿಯವರೆಗೂ ಕೂಡ ಕನ್ಯಾ ರಾಶಿಯವರಿಗೆ ವೈವಾಹಿಕ ಜೀವನದಲ್ಲಿ, ಹಣಕಾಸಿನ ವಿಷಯಗಳಲ್ಲಿ, ವೃತ್ತಿ ಉದ್ಯೋಗ ವಿಷಯಗಳಲ್ಲಿ ಗುರುಬಲ ಇರಲಿಲ್ಲ. ಬಟ್ ಈ ಜೂನ್ ಆರಂಭದಿಂದ ಇವರಿಗೆ ಗುರುಬಲ ಸ್ಟಾರ್ಟ್ ಆಗಿದೆ. ಇನ್ನು ಜೂನ್ 8ರಂದು ಶುಕ್ರ ಗುರುವಿನ ಜೊತೆ ಸೇರಿ ಜುಲೈ 4ರವರೆಗೂ 26 ದಿನಗಳ ಕಾಲ ನೀಡ್ತಾ ಇರುವಂತಹ ಈ ರಾಜಯೋಗ ಬಹಳ ಅಪರೂಪವಾಗಿದ್ದು ಕನ್ಯಾ ರಾಶಿಯವರಿಗೆ ಒಂದು ಅದೃಷ್ಟವನ್ನು ತರುವಂತಹ ಎಲ್ಲ ರೀತಿಯಲ್ಲಿ ಲಾಭ ಸ್ಥಾನದಲ್ಲಿ ಯಾವುದೇ ಒಂದು ಗ್ರಹ ಇದ್ರೂ ಕೂಡ ಅನುಕೂಲ ಫಲಗಳನ್ನು ನೀಡ್ತಾ ಇರುತ್ತೆ. ಅದಕ್ಕೆ ನಾವು ಏಕಾದಶ ಸ್ಥಾನ ಅಂತ ಹೇಳ್ತೇವೆ. ಅದರಲ್ಲಿ 2 ಗ್ರಹಗಳು ಬಂದು ಕೂತಿರೋದು, ಅದರಲ್ಲೂ ಶುಭ ಗ್ರಹಗಳಾಗಿರುವಂತಹ ಗುರು ಶುಕ್ರರು ಬಂದು ಕೂತಿರೋದು ಕನ್ಯಾ ರಾಶಿಯವರಿಗೆ ಒಂದು ರೀತಿ ಬಾಗಿಲಿಗೆ ಬಂದಿರುವಂತಹ ಅದೃಷ್ಟ ಅಂತ ಹೇಳೋದ್ರಲ್ಲಿ ಯಾವುದೇ ರೀತಿ ಸಂದೇಹವೂ ಇಲ್ಲ. ಲಾಭಸ್ಥಾನ ಏಕಾದಶ ಸ್ಥಾನದಲ್ಲಿ ಗುರು ಶುಕ್ರರ ಆಗಮನ, ಈ ಸಂಯೋಗ ಅನ್ನೋದು ಈ 26 ದಿನಗಳಲ್ಲಿ ಮುಖ್ಯವಾಗಿ ಈ ಕನ್ಯಾ ರಾಶಿಯವರಿಗೆ ಫಿನಾನ್ಸ್, ಮನಿ, ಯಾಕಂದರೆ ಹಣಕಾಸು, ಆದಾಯ ಈ ವಿಷಯಗಳಲ್ಲಿ ಅನುಕೂಲ ಫಲಗಳಿರುತ್ತೆ. ವಿಪರೀತ ದೊಡ್ಡ ಮಟ್ಟದಲ್ಲಿ ಅದೃಷ್ಟ ಸ್ಥಾನ, ಯಾಕಂದರೆ ಭಾಗ್ಯಾಧಿಪತಿ, ಧನಾಧಿಪತಿಯಾಗಿರುವಂತಹ ಇಲ್ಲಿ ಧನ, ಕುಟುಂಬಾಧಿಪತಿ ಮತ್ತು ಭಾಗ್ಯಾಧಿಪತಿ ಶುಕ್ರ ಕನ್ಯಾ ರಾಶಿಯವರಿಗೆ ಆಗಿರುತ್ತಾರೆ. ಈ 4 ರಾಶಿಗಳಲ್ಲಿ ಕನ್ಯಾ ರಾಶಿಯವರಿಗೆ ಏಕಾದಶ ಸ್ಥಾನದಲ್ಲಿ ಗುರು ಶುಕ್ರ ಬಂದಿರೋದನ್ನೋದು ಒಂದು ಯೋಗ ಅನ್ನೋದು ಆಗಿರುತ್ತೆ. ಹಣಕಾಸಿನ ವಿಷಯಗಳಂತ ನೋಡಿದಾಗ, ಆದಾಯ ವಿಷಯಗಳಂತ ನೋಡಿದಾಗ ಒಂದು ವಿಪರೀತ ರಾಜಯೋಗವನ್ನು, ಇದು ಅತಿಶಯೋಕ್ತಿ ಅಲ್ಲ, ಉತ್ಪ್ರೇಕ್ಷೆ ಅಲ್ಲ. ಆ್ಯಕ್ಚುಲಿ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗ್ರಹಸ್ಥಿತಿ ಏನಾದರೂ ಅನುಕೂಲ ಇದ್ದು ದಶ ಅಂತರ್ದಶದಲ್ಲಿ ಆಲ್ಮೋಸ್ಟ್ ಗೋಚಾರ ಫಲಗಳಿಂದ ನಾವು ನೋಡುವಾಗ ಕನ್ಯಾ ರಾಶಿಯವರಿಗೆ ಒಂದು ಜಾಕ್ಪಾಟ್ ಅಂತ ಹೇಳ್ಬೋದು ಈ 26 ಡೇಸು. ಅಂದರೆ ಒಂದು ಲಾಟ್ರಿ ಅಂತ ಅಂದ್ಕೊಳ್ಳಿ, ಅಥವಾ ಒಂದು ಜಾಕ್ಪಾಟ್ ಅಂತ ಅಂದ್ಕೊಳ್ಳಿ. ಇನ್ನು ಬರೋದೇ ಇಲ್ಲ ಅಂದ್ಕೊಂಡಿರುವಂತಹ ಅಮೌಂಟು ಈ ಸಂದರ್ಭದಲ್ಲಿ ನಿಮ್ಮ ಕೈಗೆ ಸೇರೋದಕ್ಕಾಗಿರಬಹುದು. ಒಂದು ರೀತಿ ಅದೃಷ್ಟ ಹಿಡಿಯುತ್ತೆ ಅಂತ ಹೇಳ್ತಾರಲ್ವ. ಶುಕ್ರಬಲ, ಗುರುಬಲ ಎರಡೂ ಕನ್ಯಾ ರಾಶಿಯವರ ಮೇಲೆ ಇರೋದರಿಂದ, ಅದರಲ್ಲೂ ಕೂಡ ಧನ ಭಾಗ್ಯಾಧಿಪತಿ ಶುಕ್ರ ಆಗಿರೋದ್ರಿಂದ, ಭಾಗ್ಯಸ್ಥಾನ ಅಂದ್ರೇ ಏನಪ್ಪ? ಅದೃಷ್ಟ, ಪೂರ್ವ ಪುಣ್ಯ ಫಲ. ಅದೃಷ್ಟವನ್ನು ನೀಡ್ತಾ ಇದ್ದಾರೆ. ಧನಕಾರಕ, ಧನ ಕುಟುಂಬ ಸ್ಥಾನಕ್ಕೆ 2ನೇ ಮನೆಗೆ ಅಧಿಪತಿ ಶುಕ್ರ. ಧನವನ್ನು ಕೂಡ ನೀಡ್ತಾ ಇದ್ದಾರೆ. ವಿಪರೀತವಾಗಿ ನಿಮಗೆ ಹಣಕಾಸಿನ ನೆರವು ಬರುವಂತಹ ಸಮಯ. ಮತ್ತು
ಅಧಿಕ ಮತ್ತು ಎಕ್ಸ್ಪೆಕ್ಟೇಷನ್ಸ್ಗೆ ಮೀರಿ ನೀವು ಹಣಕಾಸಿನ ಲಾಭಗಳನ್ನು ಆದಾಯ ಮಾರ್ಗಗಳಿಂದ ಆದಾಯವನ್ನು ನೋಡುವಂತಹ ಸಮಯ ಈ 26 ಡೇಸು ಅಂತ ಹೇಳಬಹುದು. ಗೋಚಾರ ಫಲಗಳಿಂದ ಕನ್ಯಾ ರಾಶಿಯವರಿಗೆ ಇದು ಒಂದು ರೀತಿ ಅದ್ಭುತ ಮಹಾರಾಜಯೋಗವನ್ನು ಪಡೆಯುವಂತಹ ಸಮಯ ಅಂತಾನು ಹೇಳಬಹುದು. ಅಂದರೆ ಯಾವ ರೀತಿ ಅಂದರೆ ದೊಡ್ಡ ಮಟ್ಟದಲ್ಲಿ ಈ 26 ಡೇಸಲ್ಲಿ ಇರುತ್ತೆ ಅಂದರೆ ಎಸ್ ಡೆಫಿನೆಟ್ಲಿ. ಯಾಕಂದರೆ ದೊಡ್ಡ ಮಟ್ಟದಲ್ಲಿ ಏನಾದರೂ ಒಂದು ಆ ಪ್ರಾಪರ್ಟಿ ಪರ್ಚೇಸ್ ಮಾಡುವಂತಹ ಮನಿ ಟ್ರಾನ್ಸಾಕ್ಷನ್ ಆಗಿರ್ಬೋದು, ವಸ್ತ್ರ ಆಭರಣ, ನೂತನ ಗೃಹ ಮತ್ತು ಎಲ್ಲ ರೀತಿಯಲ್ಲಿ ಕುಟುಂಬ ಸೌಖ್ಯವನ್ನು ಪಡೆಯುವಂತಹ, ಯಾಕಂದರೆ ಧನ ಕುಟುಂಬಾಧಿಪತಿ, ಫ್ಯಾಮ್ಲಿಗೆ, ಮನೆಗೆ, ಅದೃಷ್ಟಕ್ಕೆ ಕಾರಕನಾಗಿರುವಂತಹ ಶುಕ್ರ ಏಕಾದಶದಲ್ಲಿ ಬಂದು ಕನ್ಯಾ ರಾಶಿಯವರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಕೌಟುಂಬಿಕ ಸೌಖ್ಯ, ಆನಂದ, ಸೌಭಾಗ್ಯ ಮತ್ತು ಮೃಷ್ಟಾನ್ನ ಭೋಜನವನ್ನು ಸವಿಯುವಂತಹ ಒಂದು ಸಮಯ ಈ 26 ದಿನಗಳಲ್ಲಿ ನಿಮ್ಮ ಗೋಚಾರ ಫಲಗಳಿಂದ. ಇಲ್ಲ ನಾವು ತುಂಬ ಸಮಸ್ಯೆಗಳಲ್ಲಿದ್ದೇವೆ, ನಮಗೆ ಸಾಲದ ಸಮಸ್ಯೆಗಳಿಂದ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ, ಫಿನಾನ್ಷಿಯಲ್ ಕ್ರೈಸಿಸ್ ಇದೆ, ವಿ ಕುಡ್ ನಾಟ್ ಕಮ್ ಔಟ್ ಆರ್ ವಿ ಕುಡ್ ನಾಟ್ ಇಂಪ್ರೂವ್ ಅವರ್ ಕೆರೀರ್ ಅನ್ನೋದಿದ್ದರೆ ಅದು ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಏನಾದರೂ ತೊಂದರೆ ಇರ್ಬೋದು. ಆದ್ದರಿಂದ ನಿಮ್ಮ ವೈಯಕ್ತಿಕ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳೋದು ಉತ್ತಮ. ಅಂದರೆ ಈ ಡ್ಯುರೇಷನ್ ಯಾವ ರೀತಿ ಇರುತ್ತೆ ಅಂದರೆ, ತುಂಬ ದಿನಗಳಿಂದ ನೀವು ಇಷ್ಟಪಟ್ಟು ಯಾವುದಾದ್ರೂ ಒಂದು ವಸ್ತು, ಒಂದು ಆಸ್ತಿ, ಒಂದು ಇಷ್ಟಪಟ್ಟಿರುವಂತಹ ವಿಷಯವನ್ನು ನಿಮ್ಮದಾಗಿಸಿಕೊಳ್ಳುವಂತಹ ಪ್ರಯತ್ನಗಳು ಮಾಡ್ತಾ ಇದ್ದರೆ ಈ ಡ್ಯುರೇಷನ್ ಅನ್ನೋದು ಅಂತಹ ವಿಷಯಗಳನ್ನು ನಿಮ್ಮ ಬಾಗಿಲಿಗೆ ತರುವಂತಹ ಒಂದು ಸಮಯ ಅಂತ ಹೇಳಬಹುದು. ಧನ ಕುಟುಂಬಾಧಿಪತಿ ಶುಕ್ರ ಆಗಿರೋದ್ರಿಂದ ಮನೆಯಲ್ಲಿ, ಕುಟುಂಬದಲ್ಲಿ ಇರುವಂತಹ ಕೆಲವೊಂದು ಸಮಸ್ಯೆಗಳನ್ನೋದು ಮುಖ್ಯವಾಗಿ ಕನ್ಯಾ ರಾಶಿಯವರಿಗೆ, ಸ್ವಾಭಾವಿಕವಾಗಿ ಕನ್ಯಾ ರಾಶಿ, ಕನ್ಯಾ ಲಗ್ನ ಜಾತಕರಿಗೆ ಮ್ಯಾರಿಟಲ್ ಲೈಫು ಇನಿಷಿಯಲ್ ಡೇಸಲ್ಲಿ ತುಂಬ ಕ್ರಿಟಿಕಲ್ ಆಗಿರುತ್ತೆ. ಈ ಆಗಿರೋದ್ರಿಂದ ಕನ್ಯಾ ರಾಶಿಯವರಿಗೆ ಇನ್ ಕೇಸ್ ವೈವಾಹಿಕ ಜೀವನದಲ್ಲಿ ಏನಾದರೂ ಸಮಸ್ಯೆಗಳಿರುವಂತಹ ಸಂದರ್ಭಗಳಲ್ಲಿ, ಕೌಟುಂಬಿಕ ಜೀವನದಲ್ಲಿ ಏನಾದರೂ ಡಿಸ್ಟರ್ಬೆನ್ಸಸ್ ಅಥವಾ ಕೆಲವೊಂದು ಮನಸ್ಪರ್ಧೆಗಳಿರುವಂತಹ ಸಂದರ್ಭಗಳಲ್ಲಿ ಈ ಸಂದರ್ಭ, ಈ ಅವಧಿ ಅನ್ನೋದು ಅವೆಲ್ಲವೂ ಕೂಡ ಮಾಯ ಆಗಿ ಮತ್ತೆ ನಿಮ್ಮ ರಿಲೇಷನ್ಶಿಪ್ಸ್ನ ಕಂಟಿನ್ಯೂ ಮಾಡೋದಕ್ಕೆ ಇದೊಂದು ರೀತಿ ಎಕ್ಸ್ಟ್ರಾರ್ಡಿನರಿ ಆಪರ್ಚುನಿಟಿ ಅಂತ ಹೇಳಬಹುದು. ನಿಮ್ಮನ್ನು ಬೇಡ ಅಥವಾ ನಿಮ್ಮನ್ನು ಅವಮಾನಿಸಿರುವಂತಹ ವ್ಯಕ್ತಿಗಳು ಈಗ ಬಂದು ನಿಮ್ಮ ಕೈ ಹಿಡಿದು ಅವರೇ ನಿಮ್ಮನ್ನು ಕ್ಷಮೆ ಕೇಳ್ಬೋದು, ಅಥವಾ ನೀವು ಮಾಡುವಂತಹ ಕೆಲವೊಂದು ಪ್ರಯತ್ನಗಳಿಗೆ ಕೈ ಜೋಡಿಸಿ ಅವರ ಸಹಕಾರವನ್ನು ನೀಡಬಹುದಾಗಿರುವಂತಹ ಒಂದು ಅದ್ಭುತವಾಗಿರುವಂತಹ ಈ ಅವಕಾಶಗಳನ್ನೋದು ಗೋಚಾರ ಫಲಗಳಿಂದ ನೋಡಿದ್ರೆ ಕನ್ಯಾ ರಾಶಿಯವರೆಗೆ ಈ ಸಂದರ್ಭದಲ್ಲಿ ಗೋಚಾರವಾಗ್ತಾ ಇದೆ. ಇನ್ನು ಧನಾಧಿಪತಿಯಾಗಿರೋದ್ರಿಂದ ನೀವೇನಾದರೂ ಲಾಂಗ್ ಇನ್ವೆಸ್ಟ್ಮೆಂಟ್ ಮೇಲೆ ಏನಾದರೂ ಇನ್ವೆಸ್ಟ್ ಮಾಡಿದ್ರೆ, ಅಥವಾ ಇನ್ವೆಸ್ಟ್ಮೆಂಟ್ಸ್ ಮೇಲೆ, ಪ್ರಾಪರ್ಟೀಸ್ ಮೇಲೆ ಒಂದು ಲಾಭವನ್ನು ನೋಡುವಂತಹದ್ದು, ವ್ಯಾಪಾರಗಳಲ್ಲಿ ಲಾಭ ಆಗುವಂಥದ್ದು, ವ್ಯಾಪಾರ ವಿಸ್ತರಣೆಗೆ ಅವಕಾಶವಿರುವಂಥದ್ದು, ಶುಕ್ರಬಲ ಬಂದಿದೆ, ಗುರುಬಲ ಬಂದಿದೆ. ಸೊ ಈ ಶುಕ್ರ ಅಂದ್ರೇ ನಮಗೆ ಈ ಸಂಗೀತ, ಸಾಹಿತ್ಯ, ನೃತ್ಯ, ಈ ಸಿನಿಮಾ, ಆ್ಯಂಕರಿಂಗ್, ಸೋಷಿಯಲ್ ಮೀಡಿಯಾ ಇದರಲ್ಲಿ ತಮ್ಮಲ್ಲಿರುವಂತಹ ಪ್ರತಿಭೆಯಿಂದ ಈ ಜನರ ಅಭಿಮಾನವನ್ನು ಗಳಿಸೋದಕ್ಕೆ, ಜನರ ಅವಕಾಶಗಳನ್ನು, ಜನರಿಂದ ಇದು ಎಷ್ಟು ಬೆಸ್ಟ್ ಆ್ಯಕ್ಟಿಂಗ್ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ಅವ್ರಿಗೆ ಮತ್ತೊಂದು ಅವಕಾಶ ಕೊಟ್ಟರೆ ಚೆನ್ನಾಗಿರುತ್ತೆ, ಈ ರೀತಿ ಒಂದು ರೀತಿ ಕ್ರೇಜ್ ಅನ್ನೋದು ಈ ವ್ಯಕ್ತಿಗಳಿಗೆ, ಕನ್ಯಾ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಬರುವಂತಹ ಚಾನ್ಸಸ್ ಇರುತ್ತೆ. ಸೊ ಆಗಿರೋದ್ರಿಂದ ನೀವು ಪರ್ಟಿಕ್ಯುಲರ್ ಆಗಿ ಈ ಸಂದರ್ಭದಲ್ಲಿ ಈ ಮೂವಿ ಫೀಲ್ಡ್ ಆಗಿರ್ಬೋದು, ಆ್ಯಕ್ಟಿಂಗ್ ಫೀಲ್ಡ್ ಆಗಿರಬಹುದು, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೋಬೇಕು, ನಿಮ್ಮಲ್ಲಿರುವಂತಹ ಸ್ಕಿಲ್ಸ್ಗೆ ಉತ್ತಮ ರೀತಿಯಲ್ಲಿ ಒಂದು ಐಡೆಂಟಿಟಿ ಬರಬೇಕು ಅನ್ನೋ ರೀತಿಯಲ್ಲಿ ಇದ್ದರೆ, ಈಗ ಶುಕ್ರ ಬಲ ಇರೋದರಿಂದ ಈಗ ನೀವು ಮಾಡುವಂತಹ ಪ್ರಯತ್ನಗಳಿಗೆ ಅತ್ಯುತ್ತಮ ರೀತಿಯಲ್ಲಿ ಅನುಕೂಲವಾಗಿರುವಂತಹ ವಾತಾವರಣ ಹಮ್ಮಿಕೊಂಡಿರುತ್ತೆ ಈ ಸಂದರ್ಭದಲ್ಲಿ. ವ್ಯಯಾಧಿಪತಿ ಯಾರು? ಗುರು ಬಂದು ನಿಮಗೆ ಕ್ಷಮಿಸಬೇಕು, ಚತುರ್ಥಾಧಿಪತಿ ಮತ್ತು ಸಪ್ತಮಾಧಿಪತಿ ಆಗಿರುವಂತಹ ದೇವಗುರು ಬೃಹಸ್ಪತಿಯು ಕೂಡ ಚತುರ್ಥ ಸ್ಥಾನ ಅಂದ್ರೇ ಪ್ರಾಪರ್ಟೀಸ್, ಮದರು, ತಾಯಿ, ಸ್ವಕ್ಷೇತ್ರ, ಸ್ವಸ್ಥಳ, ವಾಹನಗಳು ಇತ್ಯಾದಿ ವಿಷಯಗಳನ್ನೆಲ್ಲ ಇಂಡಿಕೇಟ್ ಮಾಡ್ತಾರೆ. ಸಪ್ತಮಾಧಿಪತಿ ಕಳತ್ರ ಸ್ಥಾನ, ವಿವಾಹಕ್ಕೋಸ್ಕರ ಮಾಡುವಂತಹ ಪ್ರಯತ್ನಗಳು. ಈ ಚತುರ್ಥಾಧಿಪತಿ ಮತ್ತು ಸಪ್ತಮಾಧಿಪತಿ ದೇವಗುರು ಬೃಹಸ್ಪತಿ ಕನ್ಯಾ ರಾಶಿಯವರಿಗೆ ಆಗಿರೋದ್ರಿಂದ ಅವರು ಏಕಾದಶ ಭಾವದಲ್ಲಿ ಬರೋದರಿಂದ ಮುಖ್ಯವಾಗಿ
ತುಂಬ ದಿನಗಳಿಂದ ಏನಾದರೂ ಪ್ರಾಪರ್ಟಿ ಡಿಸ್ಪ್ಯೂಟ್ಸ್ ಇದ್ದರೆ, ಇನ್ನು ಇದು ಜಸ್ಟ್ ಶುಕ್ರನ ಜೊತೆ ಈ ಯೋಗ ಅನ್ನೋದು ಜಸ್ಟ್ 26 ಡೇಸ್, ಬಟ್ ನಿಮಗೆ ಅಕ್ಟೋಬರ್ ಕೊನೆಯವರೆಗೆ 5 ತಿಂಗಳ ಕಾಲ ಗುರುಬಲ ಇರುತ್ತೆ. ಸೊ ಈ ಅವಧಿಯಲ್ಲಿ ಗುರು ಕೂಡ ತನ್ನ ಉಚ್ಚ ಕ್ಷೇತ್ರವಾಗಿರುವಂತಹ ದಿಗ್ಬಲನಾಗುವಂತಹ ಕಟಕ ರಾಶಿಯಲ್ಲಿ ಇರುತ್ತಾ, ಏಕಾದಶ ಭಾವದಲ್ಲಿ ಕನ್ಯಾ ರಾಶಿಯವರಿಗೆ ಉತ್ತಮ ಉನ್ನತ ಸ್ಥಾಯಿ ನೀವು ಕನಸು ಕಂಡಿರುವಂಥದ್ದು, ಒಂದು ಅದ್ಭುತ ರೀತಿಯಲ್ಲಿ ಒಂದು ಗೃಹ ನಿರ್ಮಾಣ ಮಾಡಬೇಕು, ಒಂದು ಜಾಗ ಕೊಳ್ಳಬೇಕು, ಅಥವಾ ಒಂದು ಸೈಟ್ ತಗೋಬೇಕು, ಮನೆ ಕಟ್ಟಬೇಕು, ಈ ರೀತಿ ಪ್ರಯತ್ನಗಳಿಗೆ ತುಂಬ ಅನುಕೂಲವಾಗಿರುತ್ತೆ. ಅದಕ್ಕೆ ತಕ್ಕಂತೆ ನಿಮಗೆ ಅನುಕೂಲ ವಿಶೇಷವಾಗಿರುವಂತಹ ಕೆಲವೊಂದು ವಿಷಯಗಳು ಬರುತ್ತೆ. ಇನ್ನು ಚತುರ್ಥ ಸ್ಥಾನ ಅಂದ್ರೇ ಸ್ವಕ್ಷೇತ್ರ, ಸ್ವಸ್ಥಾನ, ಮನೆ, ಕುಟುಂಬ. ಸೊ ಕೌಟುಂಬಿಕ ಜೀವನದಲ್ಲಿ ನಿಮ್ಮ ಕುಟುಂಬ ಸದಸ್ಯರ ಮಧ್ಯೆ ಏನಾದರೂ ಅಪಾರ್ಥಗಳು ಅಥವಾ ವಿರುದ್ಧವಾಗಿರುವಂತಹ ಭಾವನೆಗಳು ಇರುವಂತಹ ಸಂದರ್ಭಗಳು ಅವೆಲ್ಲವೂ ಕೂಡ ಮಾಯವಾಗಿ ನಿಮ್ಮ ಕುಟುಂಬ ಸದಸ್ಯರು ನಿಮಗೆ ಸಾಥ್ ಕೊಡುವಂತಹ ಸಂದರ್ಭಗಳು ಕೂಡ ಬರುತ್ತೆ. ಮುಖ್ಯವಾಗಿ ಸಪ್ತಮಾಧಿಪತಿ ದೇವಗುರು ಬೃಹಸ್ಪತಿ ಆಗಿರೋದ್ರಿಂದ ಕನ್ಯಾ ರಾಶಿಯವರಿಗೆ ಈ 5 ತಿಂಗಳಲ್ಲಿ ಜೂನಿಂದ ಅಕ್ಟೋಬರ್ ಕೊನೆಯವರೆಗೂ ಕೂಡ ನಿಮಗೆ ನೀವು ಆಯ್ಕೆ ಮಾಡಿರುವಂಥದ್ದು, ನಿಮ್ಮ ಇಷ್ಟಪಡ್ತಾ ಇರುವಂಥ, ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತಹ ಗುಣಗಳು ಇರುವಂತಹ ವ್ಯಕ್ತಿ ನಿಮ್ಮ ಕೈ ಹಿಡಿಯೋದಕ್ಕೆ ಅಥವಾ ಅಂತಹ ವ್ಯಕ್ತಿಯ ಜೊತೆ ವಿವಾಹವು ನಿಶ್ಚಯವಾಗುವುದಕ್ಕೆ ಅದ್ಭುತ ರೀತಿಯಲ್ಲಿ ಗೋಚಾರ ಫಲಗಳು ಇದೆ. ಇಲ್ಲ ಪ್ರತಿಯೊಂದು ಫೇಲ್ಯೂರ್ ಆಗ್ತಾ ಇದೆ, ಡಿಲೇ ಆಗ್ತಾ ಇದೆ ಅನ್ನುವಂತಹ ವ್ಯಕ್ತಿಗಳು ಕೂಡ ಈ ಸಂದರ್ಭದಲ್ಲಿ ನೀವು ಪ್ರಯತ್ನಗಳು ಮಾಡಬಹುದು. ಆದರೆ ಮಾಡೋಕ್ಕೆ ಮುಂಚೆ ನಿಮ್ಮ ಈ ವೈಯಕ್ತಿಕ ಜಾತಕವನ್ನು ಒಮ್ಮೆ ತೋರಿಸೋದು, ಏನಾದರೂ ದೋಷ ಇದೆಯಾ ಅಥವಾ ಈ ದಶೆ ಅಂತರ್ದಶೆ ಏನು ನಡೀತಾ ಇದೆ, ಈ ಕೆಲವೊಂದು ವಿಷಯಗಳಿಗೆ ಸಂಪೂರ್ಣ ಜಾತಕ ವಿಶ್ಲೇಷಣೆ ಮುಖಾಂತರ ನೀವು ತಿಳ್ಕೋಬೇಕಾಗಿರುತ್ತೆ. ಇನ್ನು ಈ ಕೌಟುಂಬಿಕ ಜೀವನ ಅಂದ್ರೇ ಅಣ್ಣ ತಮ್ಮಂದರು, ಅಕ್ಕ ತಂಗಿರು, ಏನೋ ಈ ಕೆಲವೊಂದು ವಿಷಯಗಳಲ್ಲಿ ಸಂಬಂಧಗಳಲ್ಲಿ ಮಾತು ಬೆಳೆಯೋದು, ಆ ಮಾತುಗಳಿಂದ ಅಪಾರ್ಥಗಳು ಉಂಟಾಗೋದು, ಆ ರೀತಿ ವಿಷಯಗಳಿಂದ ಮಾತು ಬಿಡೋದು ಇತ್ಯಾದಿ ಏನಾದರೂ ಸಮಸ್ಯೆಗಳಿದ್ದರೆ ಈ ಸಂದರ್ಭದಲ್ಲಿ, ಅಥವಾ ನಿಮ್ಮ ಕೆಳಗಡೆ ಕೆಲಸ ಮಾಡ್ತಾ ಇರುವಂತಹ ಸಿಬ್ಬಂದಿ ಆಗಿರಬಹುದು, ನಿಮ್ಮ ಸಹ ಉದ್ಯೋಗಿಗಳಾಗಿರಬಹುದು, ದೂರ ಆಗಿರುವಂತಹ ಸ್ನೇಹಿತರಾಗಿರಬಹುದು, ಈ ಸಂದರ್ಭದಲ್ಲಿ ಮತ್ತೆ ಆ ಅಪಾರ್ಥಗಳೆಲ್ಲವೂ ಕೂಡ ಮಾಯವಾಗಿ ನೀವು ಮಾಡ್ತಾ ಇರುವಂತಹ ಪ್ರಯತ್ನಗಳಿಗೆ ಕೈ ಜೋಡಿಸುವಂತಹ ಅವಕಾಶಗಳು ಗುರುವಿನ ರೂಪದಲ್ಲಿ ಅವರ ಆಶೀರ್ವಾದದಿಂದ ಪಡೀತಾ ಇದೆ. ಇನ್ನು ಈ ಸಂತಾನದ ವಿಷಯದಲ್ಲಿ ನಿಮ್ಮ ಸಂತಾನಕ್ಕೆ ಉತ್ತಮ ಉನ್ನತ ರೀತಿಯಲ್ಲಿ ಒಳ್ಳೆಯ ವಿದ್ಯಾಸಂಸ್ಥೆಯಲ್ಲಿ ಸೀಟ್ ಸಿಗೋದಾಗಿರ್ಬೋದು, ಅಥವಾ ಉತ್ತಮ ರೀತಿಯಲ್ಲಿ ವಿವಾಹ ನಿಶ್ಚಯವಾಗುವುದು, ದೊಡ್ಡ ಮಟ್ಟದಲ್ಲಿ ಉದ್ಯೋಗವನ್ನು ಪಡೆಯೋದು. ಅಂದರೆ ಸಂತಾನದ ವಿಷಯದಲ್ಲಿ ಈ ಗುರು ಶುಕ್ರರ ಬಲ, ಈ ಗುರುಬಲ ಅನ್ನೋದು ಬಂದಿರೋದ್ರಿಂದ ಒಂದು ಸಿಹಿ ಸುದ್ದಿಯನ್ನು ಕೇಳೋದಕ್ಕೆ ಕನ್ಯಾ ರಾಶಿಯವರಿಗೆ ಅನುಕೂಲವಾಗಿರುತ್ತೆ. ಟು ಬಿ ಫ್ರ್ಯಾಂಕ್, ನೀವೇನಾದರೂ ವಿವಾಹಕ್ಕೋಸ್ಕರ ಪ್ರಯತ್ನಗಳು ಮಾಡ್ತಾಯಿದ್ರೆ ಇದು ಒಂದು ರೀತಿ ಒಳ್ಳೆಯ ಅವಧಿ, ಒಳ್ಳೆಯ ಸಮಯ ಅಂತಲೂ ಹೇಳಬಹುದಾಗುತ್ತೆ. ಸೊ ಆಗಿರೋದ್ರಿಂದ ಈ ಸಂದರ್ಭದಲ್ಲಿ ದಿಸ್ ಇಸ್ ದ ರೈಟ್ ಟೈಮ್ ಆ್ಯಕ್ಚುಲಿ ನಿಮ್ಮ ಮ್ಯಾರಿಟಲ್ ಲೈಫಲ್ಲಿ, ನಿಮ್ಮ ಪರ್ಸ್ನಲ್ ಲೈಫಲ್ಲಿ ನಿಮ್ಮ ಹಸ್ಬೆಂಡ್ ಜೊತೆಯೋ ನಿಮ್ಮ ವೈಫ್ ಜೊತೆಯೋ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದು ದೂರ ಇರುವಂತಹ ಸಂದರ್ಭಗಳಾಗಿರ್ಬೋದು, ಅಥವಾ ಇನ್ನೂ ನೆಕ್ಸ್ಟ್ ಹಂತಕ್ಕೆ ಯೋಚನೆ ಮಾಡುವಂತಹ ಸಂದರ್ಭಗಳಾಗಿರ್ಬೋದು. ಬಟ್ ಈ ಸಂದರ್ಭದಲ್ಲಿ ಕೂತ್ಕೊಂಡು ಅಥವಾ ಪ್ರೀತಿಯಿಂದ ಎಂತಹ ದೊಡ್ಡ ಸಮಸ್ಯೆ ಆದ್ರೂ ಕೂಡ ಈ ಸಂದರ್ಭದಲ್ಲಿ ಅದನ್ನು ಪರಿಷ್ಕಾರ ಮಾಡಿಕೊಂಡು ಮತ್ತೆ ನಿಮ್ಮ ವೈವಾಹಿಕ ಜೀವನವನ್ನು ಮತ್ತೊಂದು ಹಂತಕ್ಕೆ ಅನ್ಯೋನ್ಯತೆಯಿಂದ ಪ್ರೀತಿಯಿಂದ ತಗೊಂಡೋಗೋದಕ್ಕೆ ಕನ್ಯಾ ರಾಶಿಯವರಿಗೆ ಅದು ಒಂದು ರೀತಿ ಎಕ್ಸ್ಟ್ರಾರ್ಡಿನರಿ ಟೈಮ್ ಅಂತ ಹೇಳಬಹುದು. ಸೊ ಆಗಿರೋದ್ರಿಂದ ಆಲ್ ದ ಬೆಸ್ಟ್ ಎಲ್ಲ ಕನ್ಯಾ ರಾಶಿ ವೀಕ್ಷಕರಿಗೆ. ನೀವು ನೋಡ್ತಾ ಇರುವಂತಹ ನಮ್ಮ ವೀಕ್ಷಕರಿಗೆಲ್ಲರಿಗೂ ಹೇಳೋದೇನೆಂದರೆ, ಎಸ್, ಬಂದಿರುವಂತಹ ಅವಕಾಶಗಳನ್ನು ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ಸ್ವಲ್ಪ ಬೇಜವಾಬ್ದಾರಿ, ಅಲಕ್ಷ್ಯ, ಅಥವಾ ಆಲ್ಮೋಸ್ಟ್ ಬಂದಿರೋದನ್ನು ಸಮ್ಟೈಮ್ಸ್ ನಾವು ಬಾಗಿಲಿಗೆ ಬಂದಿರುವಂತಹ ಅದೃಷ್ಟವನ್ನು ಸಮ್ಟೈಮ್ಸ್ ಬಾಕ್ಲಾಗ್ತಾ ಇರ್ತೀವಿ. ಅಂದರೆ ಅವಕಾಶಗಳನ್ನು ಪಡೆಯೋದಕ್ಕೆ ಅಥವಾ ಬಂದಿರೋವಂಥ ಅವಕಾಶಗಳನ್ನು ನಮ್ಮದಾಗಿಸ್ಕೊಳ್ಳೋದಕ್ಕೆ ಸ್ವಲ್ಪ ಅಲಕ್ಷ್ಯ ಭಾವನೆ ತೋರಿಸ್ತಾ ಇರ್ತೀವಿ. ಬಟ್ ಇದು ಆ ಟೈಮ್ ಅಲ್ಲ. ಸೊ ಬಂದಿರುವಂತಹ ಪ್ರತಿಯೊಂದು ಅವಕಾಶವನ್ನು, ಪ್ರತಿಯೊಂದು ವ್ಯಕ್ತಿಯನ್ನು, ನಿಮ್ಮ ಜೀವನದಲ್ಲಿ ಬರ್ತಾ ಇರುವಂತಹ ವ್ಯಕ್ತಿಗೆ ಇಂಪಾರ್ಟೆನ್ಸ್ ಕೊಡಿ. ಅವರಿಂದ ನಿಮಗೆ ಪರೋಕ್ಷವಾಗಿಯೋ ಪ್ರತ್ಯಕ್ಷವಾಗಿಯೋ ಹೇಳಿದ್ದೀನಲ್ವ, ಧನ ಕುಟುಂಬ ಸ್ಥಾನದ ಅಧಿಪತಿ ಶುಕ್ರ ಇದ್ದಾರೆ, ಅದೃಷ್ಟಾಧಿಪತಿ ಶುಕ್ರ ಇದ್ದಾರೆ, ಚತುರ್ಥ ಸಪ್ತಮಾಧಿಪತಿ ಗುರುನೂ ಇದ್ದಾರೆ. ಸೊ ಆಗಿರೋದ್ರಿಂದ ಎಲ್ಲ ರೀತಿಯಲ್ಲಿ ಅನುಕೂಲವಾಗಿರುವಂತಹ ಸಮಯ ಕನ್ಯಾ ರಾಶಿಯವರಿಗೆ ಅಂತ ಹೇಳ್ತಾ,
ಆ ಶ್ರೀ ಗುರು ರಾಘವೇಂದ್ರರ ರಾಯರ ಅನುಗ್ರಹ ನಿಮ್ಮ ಮೇಲೆ ಇರಲಿ ಅಂತ, ಆ ಮಹಾತಾಯಿ ಲಕ್ಷ್ಮೀದೇವಿಯ ಅನುಗ್ರಹವೂ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.